ಇವತ್ತಿನ ಮ್ಯಾಚು ಡೂ ಆರ್ ಡೇ ಮ್ಯಾಚ್ ಅಂತಾನೆ ಹೇಳ್ಬೋದು. ನಾವು ಗೆಲ್ಲೇಬೇಕು. ಇವತ್ತೇನಾದ್ರೂ ನಾವು ಗೆದ್ದಿಲ್ಲ ಅಂದ್ರೆ ಸೊ ಮ್ಯಾಚ್ ಮುಗಿತಿದ್ದಂಗೆನೆ ಸೀದಾ ಡ್ರೆಸ್ಸಿಂಗ್ ರೂಮಿಗೆ ಬಂದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರೋದೇನೆ. ಇನ್ನೊಂದ್ ಮ್ಯಾಚ್ ಇರುತ್ತೆ, ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇನ್ನೊಂದ್ ಮ್ಯಾಚ್ ಆಡ್ಬೇಕಷ್ಟೇ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು HK ಮೀಡಿಯಾ. ನಾನು ಹಿಮ್ಮತ್. RCB WPL. ಸೊ ಇವತ್ತಿನ ಮ್ಯಾಚ್ ನಾವು ಗೆಲ್ಲೇಬೇಕು, ಯಾಕಂದ್ರೆ ಡೂ ಆರ್ ಡೇ ಮ್ಯಾಚ್ ಅಂತಾನೆ ಹೇಳ್ಬೋದು ಇವತ್ತು. ಯಾಕಂದ್ರೆ ನಮ್ಗಿನ್ನ ರಿಮೈನಿಂಗ್ 2 ಮ್ಯಾಚಸ್ ಇದೆ. ಆಲ್ರೆಡಿ 6 ಮ್ಯಾಚಸ್ ಆಡಿದ್ವಿ, ಅದರಲ್ಲಿ 2 ಮ್ಯಾಚಸ್ ವಿನ್ ಆಗಿದ್ವಿ. ಇನ್ನ 4 ಮ್ಯಾಚಸ್ ಅದು ಹೋಮ್ ಗ್ರೌಂಡ್ ಅಲ್ಲೇ ಸೋತಿದೀವಿ. ಒಂದು ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ ನಮ್ಮ ಹೋಮ್ ಗ್ರೌಂಡ್ ನಲ್ಲಿ ನಾವೇ 4ಕ್ಕೆ 4 ಮ್ಯಾಚ್ ಸೋತಿದೀವಿ. ಸೊ ಇವತ್ತು UP ವಾರಿಯರ್ಸ್ ಮೇಲೆ ಒಂದು ಮ್ಯಾಚ್ ಇದೆ. UP ವಾರಿಯರ್ಸ್ ಮೇಲೆ ಇರುವಂತ ಮ್ಯಾಚ್ ನಾವು ಗೆಲ್ಲೇಬೇಕು ಇವತ್ತು. ಅದ್ರಲ್ಲೂ ಹೈ ಮಾರ್ಜಿನ್ ಅಲ್ಲೇ ಗೆಲ್ಬೇಕು. ಯಾಕಂದ್ರೆ ನಮ್ಗೆ ಈಗ ಆಲ್ರೆಡಿ ನಾವು ಪಾಯಿಂಟ್ಸ್ ಟೇಬಲ್ ಈಗ ತೋರಿಸ್ತಾ ಇದೀನಿ, ನೀವು ನೋಡ್ಬೋದು. DC ಅವರು ಫಸ್ಟ್ ಪೊಸಿಷನ್ ಅಲ್ಲಿ ಫಿನಿಶ್ ಮಾಡಿ ಅವ್ರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಇನ್ನ GG ಆಲ್ಮೋಸ್ಟ್ ಅವರು ಕ್ವಾಲಿಫೈ ಆದಂಗೆ ಇನ್ನೊಂದು ಮ್ಯಾಚ್ ಇದೆ ಅವ್ರದ್ದು. ಆಲ್ಸೋ ರನ್ ರೇಟ್ ಕೂಡ ಅವ್ರು ಚೆನ್ನಾಗಿದೆ GG ಅವ್ರದ್ದು. ಅಂಡ್ ಇನ್ನ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಇನ್ನ ರಿಮೈನಿಂಗ್ 2 ಮ್ಯಾಚ್ ಇದೆ. ಒಂದು ನಮ್ಮ ಮೇಲಿದೆ, ಇನ್ನೊಂದು GG ಮೇಲಿದೆ. ಅಂಡ್ ರನ್ ರೇಟ್ ಕೂಡ ಚೆನ್ನಾಗಿದೆ ಅವ್ರದ್ದು. ಇನ್ನು RCB ವುಮೆನ್ಸ್ ನಾವು 6 ಮ್ಯಾಚ್ ಆಡಿದೀವಿ, 6ರಲ್ಲಿ 2 ಮ್ಯಾಚ್ ಗೆದ್ದಿದ್ದೀವಿ. ಹೋಮ್ ಗ್ರೌಂಡ್ ಇಂದ ಅವೇ ಇರೋ ಕಡೆಯಲ್ಲೇ ನಾವು 2-2 ಗೆದ್ದಿದೀವಿ. ಇನ್ನ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಆಡಿದಂತ 4 ಮ್ಯಾಚ್ಗೆ 4 ಸೋತಿದೀವಿ ನಾವು. ಸೊ ಇನ್ನ ರಿಮೈನಿಂಗ್ 2 ಮ್ಯಾಚ್ ನಾವು ಗೆಲ್ಲೇಬೇಕು. ಒಂದು ಇವತ್ತು UP ವಾರಿಯರ್ಸ್ ಮೇಲಿದೆ ಅಂಡ್ ಇನ್ನೊಂದು ಮುಂಬೈ ಇಂಡಿಯನ್ಸ್ ಮೇಲಿದೆ. ಸೊ ನಾವೇನಾದ್ರೂ ಮುಂಬೈ ಇಂಡಿಯನ್ಸ್ ಮೇಲೂ ಗೆದ್ದು UP ವಾರಿಯರ್ಸ್ ಮೇಲೂ ಗೆದ್ರೆ ಅದು ಹೈ ಮಾರ್ಜಿನ್ ಅಲ್ಲಿ ಗೆಲ್ಬೇಕು. ಅವಾಗ ನಮ್ದು ಪಾಯಿಂಟ್ಸ್ ಏನಿದೆ 8 ಆಗುತ್ತೆ. ಅಂಡ್ ಆಲ್ಸೋ ಮುಂಬೈ ಇಂಡಿಯನ್ಸ್ ಮತ್ತೆ GG ಅವರು ಒಂದು ಮ್ಯಾಚ್ ಆಡೋದ್ರಿಂದ ಅದ್ರಲ್ಲಿ ಮತ್ತೇನಾದ್ರೂ ಮುಂಬೈ ಇಂಡಿಯನ್ಸ್ ಸೋತ್ರೆ ಅವರು 8ರಲ್ಲೇ ಇರ್ತಾರೆ. ಆಲ್ರೆಡಿ ನಾವು ಅವ್ರ ಮೇಲೆ 1 ಮ್ಯಾಚ್ ಗೆದ್ದಿರ್ತೀವಿ. ಮತ್ತೆ GG ಅವ್ರು ಗೆದ್ರೆ ಅವ್ರ 8ರಲ್ಲೇ ಇದ್ದು ಅವ್ರ ರನ್ ರೇಟ್ ಗಿಂತ ನಮ್ದೇನಾದ್ರೂ ಜಾಸ್ತಿ ಇದ್ರೆ ನಾವು ಕ್ವಾಲಿಫೈ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದ್ರೆ GG ಅವ್ರದ್ದು ರನ್ ರೇಟ್ ಕಡಿಮೆ ಆಗ್ಬೇಕು. ಮುಂಬೈ ಇಂಡಿಯನ್ಸ್ ಅವರು 1 ಮ್ಯಾಚ್ ಗೆದ್ದಿ ಅವ್ರೇನಾದ್ರು 10 ಪಾಯಿಂಟ್ಸ್ ತಗೊಂಡು ಸೆಕೆಂಡ್ ಸ್ಲಾಟ್ ಫಿನಿಶ್ ಮಾಡ್ರೆ ನಾವು ಆ ಒಂದು 3ನೇ ಸ್ಥಾನನ ಫಿನಿಶ್ ಮಾಡ್ತೀವಿ. ನಾವ್ ಹೆಂಗೆ ಆದ್ರೂ 3rd ಸ್ಲಾಟೇನೆ, ಸೆಕೆಂಡ್ ಅಂತೂ ಹೋಗೋದಿಕ್ ಆಗಲ್ಲ. ಯಾಕಂದ್ರೆ ರನ್ ರೇಟ್ ತುಂಬಾ ಬೇಕು. ಆಲ್ಸೋ ಅವ್ರ ಇಬ್ರಲ್ಲಿ ಯಾರೋ ಒಬ್ರಂತೂ ಗೆದ್ದೇ ಗೆಲ್ತಾರೆ, GG ಇಲ್ಲ ಮುಂಬೈ. ಅವ್ರು ಸೆಕೆಂಡ್ ಸ್ಲಾಟ್ ಫಿನಿಶ್ ಮಾಡ್ತಾರೆ. ಸೊ ಇವತ್ತಿನ ಮ್ಯಾಚು ಡೂ ಆರ್ ಡೇ ಮ್ಯಾಚ್ ಅಂತಾನೆ ಹೇಳ್ಬೋದು. ನಾವು ಗೆಲ್ಲೇಬೇಕು. ಇವತ್ತೇನಾದ್ರೂ ನಾವು ಗೆದ್ದಿಲ್ಲ ಅಂದ್ರೆ ಸೊ ಮ್ಯಾಚ್ ಮುಗಿತಿದ್ದಂಗೆನೆ ಸೀದಾ ಡ್ರೆಸ್ಸಿಂಗ್ ರೂಮಿಗೆ ಬಂದು ಎಲ್ಲ ಪ್ಯಾಕ್ ಮಾಡ್ಕೊಂಡು ಬರೋದೇನೆ. ಇನ್ನೊಂದ್ ಮ್ಯಾಚ್ ಇರುತ್ತೆ, ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ತರ ಇನ್ನೊಂದ್ ಮ್ಯಾಚ್ ಆಡ್ಬೇಕಷ್ಟೇ. ಅಂಡ್ ಓವರ್ ಆಲ್ ಒಂದು ಟೀಮ್ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ನಮ್ಮ RCB ಅಲ್ಲಿ ನಾವು ಫಸ್ಟ್ ಮ್ಯಾಚ್ ರೇಣುಕಾ ಸಿಂಗ್ ಅವರು 2 ವಿಕೆಟ್ ತಗೊಂತಾರೆ. ಪೆರಿ 57, ಘೋಷ್ 64 ಅಂಡ್ ಕನಿಕಾ ಅವರು 30. ಒಂದೊಳ್ಳೆ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್, ಚೆನ್ನಾಗಿ ಚೇಸ್ ಮಾಡ್ತಾರೆ ಈ ಒಂದು ಫಸ್ಟ್ ಮ್ಯಾಚ್ ಅಲ್ಲಿ. ಅಂಡ್ ಆಲ್ಸೋ ಸೆಕೆಂಡ್ ಮ್ಯಾಚ್ ಕೂಡ ಚೇಸ್ ಮಾಡ್ತಾರೆ. ಅಲ್ಲೂ ಕೂಡ ಒಂದೊಳ್ಳೆ ಟೀಮ್ ಪರ್ಫಾರ್ಮೆನ್ಸ್ ಅಂಡ್ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ. ರೇಣುಕಾ ಅವ್ರು 3 ವಿಕೆಟ್ ತಗೊಂಡ್ರೆ, ಕಿಮ್ ಗರ್ತ್ ಅವರು ಅಂಡ್ ಎಕ್ತಾಬಿಶ್ ಅವರು 2 ವಿಕೆಟ್ ತಗೊಂತಾರೆ. ಇನ್ನ ವಾರಂ ಅವರು 3 ವಿಕೆಟ್ ತಗೊಂತಾರೆ. ಇನ್ನ 3rd ಮ್ಯಾಚಸ್ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಒಂದು ಸೋಲ್ ಅನ್ನೋದು ನಮ್ಮ RCBಗೆ. ಹೋಮ್ ಗ್ರೌಂಡಿಗೆ ಬಂದ್ರು ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಸೋಲ್ತಾನೆ ಬಂದಿದ್ದಾರೆ. ಪ್ರತಿ ಸಲಾನು ಏನೊಂದು ಡಿಫೆನ್ಸ್ ಮಾಡೋದಿಕ್ ಆಗಿಲ್ಲ. ಬ್ಯಾಟಿಂಗ್ ಆಡ್ರು ಚೆನ್ನಾಗಿದ್ರು. ಇನ್ನು ಪೆರಿ ಅವರು ಪಾಪ 2 ಮ್ಯಾಚ್ ಚೆನ್ನಾಗಿ ಆಡಿದ್ರು. ಒಂದು 81 ಹೊಡೆದ್ರು, ಇನ್ನೊಂದು ಮ್ಯಾಚ್ ಅಲ್ಲಿ 90 ಹೊಡೆದ್ರು. ಇನ್ನೊಂದು 5th ಮ್ಯಾಚ್ ಅಲ್ಲಿ ಅವ್ರಲ್ಲಿ ಆಡಿಲ್ಲ, ಬ್ಯಾಟಿಂಗ್ ಆಡಿದ್ರು. ಅವ್ರೊಬ್ರು ಆಡ್ದಿಲ್ಲದಕ್ಕೆ ಒಂದ್ ಒಳ್ಳೆ ಸ್ಕೋರೇ ಬರ್ಲಿಲ್ಲ ಅವತ್ತು. ಅಂಡ್ ಆಲ್ಸೋ UP ವಾರಿಯರ್ಸ್ ಮೇಲೆ ಆಡದಂತ ಒಂದು ಮ್ಯಾಚ್ ಏನಿದೆ, ಗೆಲ್ಲೋ ಮ್ಯಾಚ್, ಅದು ಟೈ ಮಾಡ್ಕೊಂಡು ಸೂಪರ್ ಓವರ್ಗೆ ಹೋಗಿ ಆ ಸೂಪರ್ ಓವರ್ ಅಲ್ಲಿ ಸೋಲ್ತಾರೆ. ಅಂಡ್ ಅದ್ ಚೆನ್ನಾಗ್ ಆಡಿದ ಪೆರಿ ಅವ್ರನ್ನ ಕಳ್ಸಿದ್ರೆ ಅವ್ರು ಚೆನ್ನಾಗಿತ್ತು ಸೂಪರ್ ಓವರ್ ಅಲ್ಲಿ. ಅಂಡ್ ಈ ರಿಚಾ ಘೋಷ್ ಮತ್ತೆ ಸ್ಮೃತಿ ಮದ್ದಣ್ಣ ಅವ್ರು ಹೋಗಿ ಚೇಸ್ ಮಾಡ್ಲಿಲ್ಲ ಆ ಸೂಪರ್ ಓವರ್ ಅಲ್ಲಿ. ಸೊ ಇವತ್ತಿನ ಮ್ಯಾಚ್ ನಮ್ಗೆ ಡೂ ಆರ್ ಡೈ ಮ್ಯಾಚ್, ನಾವು ಗೆಲ್ಲೇಬೇಕು. ನಾವೇನಾದ್ರೂ ಗೆದ್ದಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಎಲಿಮಿನೇಟ್ ಆಗಿ ಹೋಗ್ತೀವಿ. ಈಗ ಆಲ್ರೆಡಿ UP ವಾರಿಯರ್ಸ್ ಅವರು ಎಲಿಮಿನೇಟ್ ಆಗಿದ್ದಾರೆ. ಸೊ ನಾವು ಕೂಡ ಎಲಿಮಿನೇಟ್ ಆಗಿದ್ವಿ. ಬನ್ನಿ ನಿಮ್ನು ಕರ್ಕೊಂಡು ಹೋಗ್ತೀವಿ ನಮ್ ಜೊತೆ ಅಂತ ಏನಾದ್ರು ಕರ್ಕೊಂಡು ಹೋಗ್ತಾರೆ ಅನ್ನೋ ಗೊತ್ತಿಲ್ಲ. ಅವ್ರೇನಾದ್ರು ಇವತ್ತು ನಮ್ಮ ಮೇಲೆ ಏನಾದ್ರು ಗೆದ್ರೆ ಸೊ ಪಾಯಿಂಟ್ಸ್ ಟೇಬಲ್ ಇವತ್ತೇ ಡಿಸೈಡ್ ಆಗುತ್ತೆ. ಏನಾದ್ರೂ RCB ಇವತ್ತು ಗೆದ್ರೆ ಪಾಯಿಂಟ್ಸ್ ಟೇಬಲ್ ಇನ್ನೂ ಒಂದ್ 2-3 ದಿನ ಮುಂದಕ್ಕೆ ಹೋಗುತ್ತೆ. ಯಾರ್ಯಾರು ಇನ್ನು ಆಟದಲ್ಲಿ ಇದ್ದಾರೆ ನೋಡ್ಬೇಕು. ಇವತ್ತು RCB ಏನಾದ್ರು ಗೆದ್ದು ಇನ್ನು ಪಾಯಿಂಟ್ಸ್ ಟೇಬಲ್ 2 ದಿನ ಜೀವಂತವಾಗಿ ಇಟ್ಕೊಂತಾರ, ಇಲ್ಲ RCB ಅವರು ಇವತ್ತು ಸೋತು ಇವತ್ತೇ ಪಾಯಿಂಟ್ಸ್ ಟೇಬಲ್ ನ ಎಂಡ್ ಮಾಡ್ತಾರ ಅಂತ ನೋಡ್ಬೇಕು. ಅಂಡ್ ಆಲ್ಸೋ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೆ, ಪ್ರಾಕ್ಟೀಸ್ ಮಾಡೋದ್ ಬಿಟ್ಟು ಚಿಲ್ ಮಾಡ್ತಾ ಇದಾರೆ ಹುಡುಗಿರು ಅಂತ. ಆಬ್ವಿಯಸ್ಲಿ ಮಾಡ್ಲೇಬೇಕು. ಯಾವಾಗ್ಲೂ ಒಂದು ಮ್ಯಾಚ್ ಬಗ್ಗೆ ಓವರ್ ಥಿಂಕಿಂಗ್ ಮಾಡ್ತಾ ಕುತ್ಕೊಂಡ್ರೆ ಒಂದ್ ಒಳ್ಳೆ ರಿಸಲ್ಟ್ ಕೊಡೋದಿಕ್ ಆಗೋದಿಲ್ಲ.
1% ಚಾನ್ಸ್ ಇದೆ ಅಂತಾನೆ ಅಂದ್ಕೊಬೋದು. ಈಗ ಆ 1% ಚಾನ್ಸ್ 100% ಮಾಡ್ಲಿ ನಮ್ಮ ಹುಡುಗಿರು, ಗೆದ್ಕೊಂಬರ್ಲಿ. ಅಂಡ್ ನಾನಂತೂ ಈ ಒಂದು ಮ್ಯಾಚ್ ರಿಸಲ್ಟ್ ಗೆ ವೈಟ್ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ, ಇವತ್ತು ಗೆಲ್ತಾರ, ಇವತ್ತು ಗೆದ್ದು ಇನ್ನೂ ಒಂದು ಚಾನ್ಸಸ್ ಉಳಿಸ್ಕೊಂತಾರ, ಇಲ್ಲ ಎಲಿಮಿನೇಟ್ ಆಗ್ತಾರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ಗೋಸ್ಕರ HK ಮೀಡಿಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ. ಥ್ಯಾಂಕ್ ಯು.